ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ನಾಳೆ ಜನತಾ ಸಮಾವೇಶಕ್ಕೆ ಜನಸಾಗರ JDS ಸಿದ್ಧತೆ ವಿಶೇಷ ಕಾರ್ಯಕ್ರಮ. ನಾಳೆ ಜನತಾ ಸಮಾವೇಶಕ್ಕೆ ಜನಸಾಗರ JDS ಸಿದ್ಧತೆ. ಜಾತ್ಯತೀತ ಜನತಾದಳ ಆರಂಭವಾಗಿ 25 ವರ್ಷ. ಬೆಳ್ಳಿ ಹಬ್ಬದ ಸಂಭ್ರಮದ ಹಿನ್ನೆಲೆ ಒಳಗೆ ಜನತಾ ಸಮಾವೇಶದ ಆಯೋಜನೆಯಾಗಿದೆ. ಬೆಳ್ಳಿ ಹಬ್ಬದ ಜೊತೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯ ಹಿನ್ನೆಲೆಯಲ್ಲಿಯೂ ಕೂಡ ಸಂಘಟನೆಯ ದೃಷ್ಟಿಕೋನ, ಹಾಗೆಯೇ ಶಕ್ತಿ ಪ್ರದರ್ಶನದ ಹಿನ್ನೆಲೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆಯಲ್ಲಿರುವಂತಹ ನೈಸಿಗೆ ಹೊಂದಿಕೊಂಡಂತಿರುವಂತಹ ಆಟದ ಮೈದಾನದೊಳಗೆ JDSನ ಸಮಾವೇಶ ನಡೀತಾ ಇದೆ. ಸಮಾವೇಶಕ್ಕೆ ಮಾಜಿ ಪ್ರಧಾನಿ JDSನ ಅಗ್ರಗಣ್ಯ ನಾಯಕ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದು ಒಂದು ಭಾಗವಾದರೆ, ಕಾರ್ಯಕ್ರಮಕ್ಕೆ ಕನಿಷ್ಠ 1 ಲಕ್ಷ ಜನ ಸೇರುವಂತಹ ಗುರಿಯನ್ನು ಹೊಂದಲಾಗಿದೆ ಎನ್ನುವಂಥದ್ದು ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರ ಹೇಳಿಕೆ. ಇವತ್ತು ಎಲ್ಲಿ ಸಮಾವೇಶವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಅದೇ ಜಾಗದೊಳಗೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾ 2028ಕ್ಕೆ ನಮ್ಮ ಸರ್ಕಾರ ಬರಬೇಕು, ಅಂದರೆ NDA ಸರ್ಕಾರ ಬರಬೇಕು, ನಮ್ಮ ಶಕ್ತಿ ಪ್ರದರ್ಶನವಾಗಬೇಕು ಅನ್ನುವ ದೃಷ್ಟಿಯೊಳಗೆ ಈಗಾಗಲೇ ಹಲವೆಡೆ ಒಳಗೆ ಜನತಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಂಗಳೂರಲ್ಲಿ ಕೂಡ ನಾಳೆ ಸಮಾವೇಶ ಆಯೋಜನೆ ಆಗ್ತಿದೆ ಅಂತ ಹೇಳಿದರು. ಸಮಾವೇಶದ ವರದಿ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೂ ಕೂಡ ಉಳಿದಂಥದ್ದೆಲ್ಲವೂ ಕೂಡ JDS ಜೊತೆಗಿನ ಸಮನ್ವಯ ಸಮಿತಿಯ ರಚನೆಯಾಗಿರಬಹುದು, ದೇವೇಗೌಡರು ರಾಜ್ಯಸಭೆಗೆ ಹೋಗುವಂಥ ವಿಚಾರ ಇರಬಹುದು, ಹೀಗೆ ಹಲವು ವಿಚಾರಗಳ ಕುರಿತಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರು. ನಿಖಿಲ್ ಕುಮಾರಸ್ವಾಮಿಯವರ ಒಂದು ಮಾತು ಅಂತ ಹೇಳಿದ್ರೆ, JDS ಇಲ್ಲವೇ ಇಲ್ಲ, ಕುಂದು ಹೋಗ್ತಾ ಇದೆ ಅನ್ನುವಂಥ ಸಂದರ್ಭಗಳಿಗೆ JDS ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತೇವೆ, GBA ಚುನಾವಣೆಯಲ್ಲಿ ಸಾದೃಶ್ಯವನ್ನುಗೊಳಿಸ್ತೇವೆ. ಅದೇ ರೀತಿ 2028ರ ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಮ ಶಕ್ತಿ ಪ್ರದರ್ಶನವಾಗುವುದು ನಿಶ್ಚಿತ ಅನ್ನುವಂಥ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು. ಅವರು ಏನು ಹೇಳಿದರು ಅನ್ನುವಂಥದ್ದನ್ನು ನೀವು ಗಮನಿಸಿ. ಏಪ್ರಿಲ್ 11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಕೊಮ್ಮಘಟ್ಟದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಒಂದು ಅಪಾರ ಸಂಖ್ಯೆಯಲ್ಲಿ ನಾಳೆಯ ದಿನ ಬೆಂಗಳೂರು ನಗರದಿಂದ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ವಿಶೇಷವಾಗಿ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಟ್ಟಿದ್ದೇವೆ. ಜೊತೆಯಲ್ಲಿ ಇವತ್ತಿನ ಈ ಒಂದು ವೇದಿಕೆಗೆ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಯಾವ ರೀತಿ ಎಲ್ಲ ಕೆಲಸ ಕಾರ್ಯಗಳು ಕಳೆದ ಒಂದು ವಾರದಿಂದ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ವರಿಷ್ಠರಿಗೆ ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬರು, ತಿಪ್ಪೇಸ್ವಾಮಣ್ಣವರು, YSV ದತ್ತಣ್ಣ ಅವರು, ಮತ್ತು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸರ್ವಣ್ಣರವರು, ಜವರೇಗೌಡರು, ರಮೇಶ್ ಗೌಡರು, ಆಮೇಲೆ ಎಲ್ಲ ಕಾರ್ಪೊರೇಷನ್ನ 5 ಕಾರ್ಪೊರೇಷನ್ನ ಅಧ್ಯಕ್ಷರುಗಳು, ಒಂದು ಕಡೆ ತಿಮ್ಮೇಗೌಡರು ಕೂತಿದ್ದಾರೆ, ಈಸ್ಟ್ಗೆ ನಟರಾಜ್ ಅವರಿದ್ದಾರೆ, ಮತ್ತು ನಮ್ಮ ಸೌತ್ಗೆ ಕೃಷ್ಣರವರಿದ್ದಾರೆ, ನಾರ್ತ್ಗೆ ಕೃಷ್ಣಪ್ಪರವರಿದ್ದಾರೆ, ಜೊತೆಯಲ್ಲಿ AP ರಂಗನಾಥ್ ಅವರು ಕೂಡ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಕೃಷ್ಣಾರೆಡ್ಡಿ ಸಾಹೇಬರು ಹೇಳಿದಂತೆ ಈಗಾಗಲೇ ಪಕ್ಷ 25 ವರ್ಷ ಪೂರೈಸಿರ್ತಕ್ಕಂಥ ಈ ಒಂದು ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಂದು ಬೆಂಗಳೂರು ನಗರದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಅದರ ಶಕ್ತಿ ಕುಂದಿದೆ ಅಂತಕ್ಕಂಥದ್ದು ಸಾಕಷ್ಟು ಜನ ವಿರೋಧಿಗಳು ನಾನಾ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ಬಹುಶಃ ಬೆಂಗಳೂರು ನಗರದಲ್ಲಿ ನಾವೆಲ್ಲರೂ ಗಮನಿಸ್ದಂಗೆ ಎಲ್ಲೋ ಒಂದು ಕಡೆ ಸಂಘಟನೆಗೆ ಮತ್ತಷ್ಟು ಒತ್ತನ್ನು ಕೊಟ್ಟು ಹೊಸ ನಾಯಕತ್ವವನ್ನು ಹುಟ್ಟಾಕ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೇವೆ. GBA ಎಲೆಕ್ಷನ್ ಏನು ಕಂಡಕ್ಟ್ ಆಗಬೇಕಾಗಿದೆ, ಈಗಾಗಲೇ ಸುಪ್ರೀಂ ಕೋರ್ಟು ಕೂಡ ಆರ್ಡರ್ಸ್ನ ಪಾಸ್ ಮಾಡಿ ಒಂದು ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೂ ಕೂಡ ಈ ಕೂಡಲೇ GBA ಚುನಾವಣೆ ಕಂಡಕ್ಟ್ ಮಾಡಬೇಕು ಅಂತ. ಏಕೆಂದರೆ BBMP ಚುನಾವಣೆ ನಡೆದು ಹತ್ತತ್ರ 11 ವರ್ಷ ಆಗಿದೆ. ಈ 11 ವರ್ಷದಲ್ಲಿ ಸಾಕಷ್ಟು ಜನ ಇವತ್ತು ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಈ ಸ್ಥಳೀಯ ಚುನಾವಣೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಅವಕಾಶಗಳು ಕೊಡದಿರ ಎಲ್ಲೋ ಒಂದು ಕಡೆ ವಂಚಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಇವತ್ತು. ಹಾಗಾಗಿ GBA ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು
ಎಲ್ಲರ ಒಂದು ಅಪೇಕ್ಷೆ ಇದೆ, ಅಭಿಲಾಷೆ ಇದೆ. ಆ ದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರು ಎದುರಿಸ್ತಾ ಇರತಕ್ಕಂಥ ಹಲವಾರು ಸಮಸ್ಯೆಗಳು ನಾಳೆಯ ದಿನ ವೇದಿಕೆಯಲ್ಲಿ ಪಕ್ಷದ ವರಿಷ್ಠರು ಕೂಡ ಇದನ್ನು ಮುಂದಿಟ್ಟು ಮಾತನಾಡ್ತಾರೆ. ನಾವೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಾಗರಿಕರಿಗೆ ಒಂದು ರೀತಿ ಎಚ್ಚೆತ್ತುಕೊಳ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಸಮಾವೇಶ ಇವತ್ತು ಹಮ್ಮಿಕೊಂಡಿದ್ದೇವೆ ನಾಳೆಯ ದಿನ. ಹಾಗಾಗಿ ಇದು ಒಂದು ಭಾಗ. ಜೊತೆಯಲ್ಲಿ GBA ಚುನಾವಣೆ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ನಿರಂತರವಾಗಿ ಸರಣಿ ಸಭೆಗಳನ್ನ ಮಾಡಿದ್ದೇವೆ ಪಾರ್ಟಿ ಚೌಕಟ್ಟಿನಲ್ಲಿ. ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ಸು ಪಕ್ಷದ ವರಿಷ್ಠರ ಕಡೆಯಿಂದ ಬಂದಿರೋದು, ಯಾಕೆಂದರೆ ಡಿಲಿಮಿಟೇಷನ್ಸ್ ಆಗಿದೆ, ಜೊತೆಯಲ್ಲಿ ರಿಸರ್ವೇಷನ್ಸು ಫೈನಲ್ ಬಂದಿದೆ. ಈಗ ಯಾವುದೇ ರೀತಿ ಗೊಂದಲ ಇರ್ತಕ್ಕಂಥದ್ದೇನಿಲ್ಲ ಇಲ್ಲಿ, ಯಾಕೆಂದರೆ ಎಲ್ಲ ಕೂಡ ಕ್ಲಾರಿಟಿ ಇದೆ ನಮ್ಮ ಕಣ್ಮುಂದೆ. ಇವತ್ತು ಅಂತಿಮವಾಗಿ ಫೈನಲ್ ನೋಟಿಫಿಕೇಷನ್ನು ಎಲ್ಲ ಆಗಿ ಎಲ್ಲವೂ ಕೂಡ ನಮ್ಮ ಮುಂದೆ ಅವಕಾಶಗಳು ಸಾಕಷ್ಟು ಇದೆ. ಹಾಗಾಗಿ ನಮ್ಮ ಎಲ್ಲ ಕಾರ್ಪೊರೇಷನ್ನ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಜೊತೆಯಲ್ಲಿ GBA ಕಮಿಟಿ ಮೀಟಿಂಗು ನಿರಂತರವಾಗಿ ನಡೆಸಿ ಹೇಳಿರ್ತಕ್ಕಂಥದ್ದಿಷ್ಟೇ. ನಾಳೆಯ ದಿನ 11ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡುವ ಮೂಲಕ GBA ರಿಲೇಟೆಡ್ಡು ಅವರವರ ವಾರ್ಡ್ಗೆ ಸಂಬಂಧಪಟ್ಟಂತೆ ಅವರವರ ವಾರ್ಡ್ಗೆ ಸೀಮಿತವಾಗಿ ಪಕ್ಷ ಸಂಘಟನೆ ಒಂದು ಕಡೆ ಮೆಂಬರ್ಶಿಪ್ ಡ್ರೈವ್ ಮಾಡ್ತಕ್ಕಂಥದ್ದು ಇರ್ಬೋದು. ಜೊತೆಯಲ್ಲಿ ಹ್ಯಾಂಡ್ ಬಿಲ್ಸ್ಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡ್ಡದಲ್ಲಿ ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಇವೆಲ್ಲವೂ ಕೂಡ ಬೆಂಗಳೂರಿನ ನಾಗರಿಕರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ GBA ಚುನಾವಣೆಗಳಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ಪ್ರಬಲವಾಗಿದೆ, ಬಲವಾಗಿದೆ, ಭಾಳ ಗಟ್ಟಿಯಾಗಿ ಸಂಘಟನೆ ಇದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಈ ಅವಕಾಶಗಳನ್ನ ಪಕ್ಷದ ಮುಖಂಡರುಗಳು, ಕಾರ್ಪೊರೇಷನ್ ಅಧ್ಯಕ್ಷರ ಒಂದು ಡೈರೆಕ್ಷನ್ಸ್ ಮೇಲೆ, ಜೊತೆಯಲ್ಲಿ ಉಸ್ತುವಾರಿಗಳನ್ನೂ ಕೂಡ ಅಸೆಂಬ್ಲಿ ಸೆಗ್ಮೆಂಟ್ ಉಸ್ತುವಾರಿಗಳನ್ನೂ ಕೂಡ ಹೊರಗಡೆ ರಾಜ್ಯ ಮಟ್ಟದಿಂದ ಅವರು ಶಾಸಕರಿರ್ಬೋದು ಅಥವಾ ಮಾಜಿ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಒಂದಿಬ್ಬರು ಉಸ್ತುವಾರಿಗಳನ್ನ ಮಾಡ್ತೇವೆ. ಜೊತೆಯಲ್ಲಿ ಸ್ಥಳೀಯವಾಗಿ ಒಂದಿಬ್ಬರು ಉಸ್ತುವಾರಿಗಳನ್ನ ಕೊಡ್ತೇವೆ. ಒಟ್ಟಾರೆಯಾಗಿ ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಎಸ್ಪೆಷಲಿ GBA ರಿಲೇಟೆಡ್ಡು ಚುನಾವಣೆ ನಡೀತಾ ಇದೆ. ಅದಕ್ಕೆ ಬಹುಶಃ ನಾಳೆಯ ದಿನ ಈ ಒಂದು ಸಮಾವೇಶ ಒಂದು ಹೊಸ ಉರುಪು ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಜೊತೆಯಲ್ಲಿ ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ಕಡೆಯಿಂದ ಎಲ್ಲ ರೀತಿಯಾದಂಥ ಅವಕಾಶವನ್ನು ಕೊಡ್ತಕ್ಕಂಥದ್ದಕ್ಕೆ ಪಕ್ಷ ಸಿದ್ಧರಿದ್ದೇವೆ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಇದನ್ನು ಜನಸಾಮಾನ್ಯರ ಜೊತೆ ಸಂಪರ್ಕದಲ್ಲಿದ್ದು ಅವ್ರ ಕಷ್ಟಗಳನ್ನ ಅರ್ತು ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ, ಆ ವಾರ್ಡ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಇವೆಲ್ಲವೂ ಕೂಡ ಆ ವಾರ್ಡ್ನಲ್ಲಿ ಯಾರು ಚುನಾವಣೆ ನಿಲ್ಲಬೇಕು ಅಂತಾರೆ ಅಂಥವರು ಅದನ್ನು ಭಾಳ ಗಂಭೀರವಾಗಿ ಅಲ್ಲಿರ್ತಕ್ಕಂಥ ಜನರ ಜೊತೆ ಬೆರೆತು ಸಂಪರ್ಕದಲ್ಲಿದ್ದು ಅವರು ಯಾವ ರೀತಿ ಸಂಘಟನೆ ಮಾಡ್ತಾರೆ ಆ ದಿಕ್ಕಿನಲ್ಲಿ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಬೆಳವಣಿಗೆ ಸಾಗುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಗಟ್ಟಿಯಾಗಿ ನಂಬಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ಬಂದು ಬಹುಶಃ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ದಿನ ಕೃಷ್ಣಾರೆಡ್ಡಿ ಅವರು ಹೇಳಿದಂತೆ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಈಗಾಗಲೇ ಹಾಸನದಲ್ಲಿ ಪ್ರಾರಂಭ ಮಾಡಿದಂಥ ಸಮಾವೇಶ ಅಲ್ಲಿಂದ ಕಿತ್ತೂರು ಕರ್ನಾಟಕ ಅಂದರೆ ನಮಗೆ ಬಿಜಾಪುರ ಸೇರಿದಂತೆ ಬಾಗಲಕೋಟೆ ಸೇರಿದಂತೆ 7 ಜಿಲ್ಲೆಗಳೇನಿದೆ ಆ ಭಾಗದಲ್ಲಿ ಅಲ್ಲಿಯೂ ಕೂಡ ಜನತಾದಳ ಪಕ್ಷ ಭಾಳ ಬಲವಾಗಿದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ ಆ ಭಾಗದ ನಾಯಕರುಗಳು. ಇದೇ ರೀತಿ ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಅನೇಕ ಕಡೆ ಜಿಲ್ಲೆಗಳಲ್ಲಿ ನಿರಂತರವಾಗಿ ಕೃಷ್ಣಾರೆಡ್ಡಿ ಸಾಹೇಬ್ರು ಹೇಳ್ದಂಗೆ ಸಮಾವೇಶಗಳನ್ನ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರ ಒಂದು ಡೈರೆಕ್ಷನ್ಸ್ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಯಾರಾಗ್ತಾಯಿದ್ದೀವಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರೇ ನಾಳೆಯ ದಿನ ಇದೇ ದಿನ ಮಾಡಬೇಕು ನೀವು ಈ ಸಮಾವೇಶ ಅಂತಕ್ಕಂಥದ್ದು ದಿನಾಂಕ ನಿಗದಿ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಒಳ್ಳೆ ಗಳಿಗೆ, ಏಕೆಂದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಗೊತ್ತಿದೆ, ನಿಮಗೆ ನಾವೇನು ಹೇಳ್ತಕ್ಕಂಥದ್ದೇನು ಬೇಡ. ಉದ್ಘಾಟನೆ ಎಲ್ಲ ಸಮಾವೇಶದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದ್ದೇ ಹಿಂದಿನಿಂದನೂ ಕೂಡ ಯಾವ ರೀತಿ ನಡ್ಕೊಂಬಂದಿದೆ. ನಾಳೆ ಬೆಂಗಳೂರು ನಗರದ ಸಮಾವೇಶವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇರ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಜೊತೆಯಲ್ಲಿ JDLP ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಸೇರಿದಂತೆ ಅನೇಕ ಜನ ಶಾಸಕರು, ಮಾಜಿ ಶಾಸಕರು, ಸಂಪೂರ್ಣ ಪಾರ್ಟಿ ಆರ್ಗನೈಸೇಷನ್ ಕೇಡರ್ ಅಂತಕ್ಕಂಥದ್ದೇನಿದೆ ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಕೂಡ ಬಂದು ಪಾಲ್ಗೊಳ್ತಾರೆ. 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ
ಅದಕ್ಕೆ ದಿಕ್ಸೂಚಿಯಾಗಿ GBA ಚುನಾವಣೆ ಒಂದು ಒಳ್ಳೆಯ ಅವಕಾಶ ಇದೆ. 369 ವಾರ್ಡ್ಗಳು ಈಗಾಗಲೇ ಏನು ಫೈನಲ್ ಆಗಿದೆ. ಆ ವಾರ್ಡ್ಗಳಲ್ಲಿ ಈಗ ಜನತಾದಳ ಪಕ್ಷ ಯಾವ ರೀತಿ ಅವರ ಒಂದು ಸಂಘಟನೆ ತೋರಿಸುವ ಮೂಲಕ ಅತಿ ಹೆಚ್ಚು ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಸು ಆಯ್ಕೆಯಾಗಿ ಬರುವ ಮೂಲಕ ಮುಂದಿನ MLA ಚುನಾವಣೆಗೆ ದಿಕ್ಸೂಚಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಆ ಅವಕಾಶಗಳು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಸಭೆಗಳು ಮಾಡಿದ್ದೇವೆ, ಇನ್ನೂ ಅನೇಕ ಸಭೆಗಳು ಮಾಡ್ತಕ್ಕಂಥದ್ದಿದೆ. ಆಮೇಲೆ 28 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲೇನಿದೆ, ಆ 28 ಕ್ಷೇತ್ರಗಳಿಗೂ ಕೂಡ ಕೃಷ್ಣಾರೆಡ್ಡಿ ಸಾಹೇಬರು ಇರ್ಬೋದು ಅಥವಾ ಪಕ್ಷದ ಶಾಸಕರು, ಮಾಜಿ ಶಾಸಕರು ನಾವೆಲ್ಲರೂ ಸೇರಿದಂಗೆ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಒಂದು ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ಮಾಡಬೇಕಾ ಅಥವಾ ಯಾವ ರೀತಿ ನಾವು ಹೋರಾಟವನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಡಿದ್ದೇವೆ. ಮುಂದೆ ಹೋಗ್ತಾ ಅದು ಕೂಡ ಮಾಡ್ತೇವೆ. ಆದರೆ ನನಗೆ ಕಾನ್ಫಿಡೆನ್ಸ್ ಇದೆ, ಬೆಂಗಳೂರು ನಗರದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಅತ್ಯಂತ ಅಲ್ಪ ಅವಧಿಯ ಸರ್ಕಾರ ಅವ್ರ ಕೈನಲ್ಲಿ ಇದ್ದರೂ ಕೂಡ ಇವತ್ತು 4ನೇ ಹಂತದ ಕಾವೇರಿ ವಾಟರ್ ಇವತ್ತು ಕುಡಿತಕ್ಕಂಥದ್ದಕ್ಕೆ ಬೆಂಗಳೂರು ನಗರಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ ಇದೆ. ಆಮೇಲೆ ಇವತ್ತೇನಾದರೂ ಟ್ರಾಫಿಕ್ ಕಂಜೆಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇವತ್ತು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚತಕ್ಕಂಥದ್ದಕ್ಕೆ ಹಣಕಾಸಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವೇನು ಟೀಕೆಗಳು ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಸಮಸ್ಯೆಯಿಂದ ಹೊರಗೆ ತೊಗೊಂಡು ಬರ್ತಕ್ಕಂಥದ್ದಕ್ಕೆ ಫ್ಲೈಓವರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಸುಗಮವಾಗಿ ಟ್ರಾಫಿಕ್ಕು ಸಮಸ್ಯೆ ಆಗಬಾರ್ದು, ಜನಕ್ಕೆ ಒಳ್ಳೆಯದಾಗಬೇಕು ಈ ವಿಚಾರದಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಿರ್ಸಿ ಫ್ಲೈಓವರ್ನ ಮಾಡಿದಂಥದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅನೇಕ ವಿಚಾರಗಳಿದೆ, ನಾಳೆ ಎಲ್ಲವೂ ಕೂಡ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮ. ಸಮಾವೇಶಕ್ಕೆ ಸ್ವಾಗತ ಕೋರುವವರು ಟಿಎನ್ ಜವರಾಯಗೌಡ್ರು, ವಿಧಾನ ಪರಿಷತ್ ಸದಸ್ಯರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದೇ ಶನಿವಾರ ಬೆಳಿಗ್ಗೆ 11 ಗಂಟೆಗೆ. ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಏನು 25 ವರ್ಷಗಳು ಪೂರೈಸಿದೆ. ಆ 25 ವರ್ಷಗಳ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಡಿಸೆಂಬರ್ 22ನೇ ತಾರೀಕು ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ 2 ವಿಚಾರಗಳನ್ನು ತೀರ್ಮಾನ ಮಾಡಿದ್ದೇವೆ. ಒಂದು, ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ 25 ವರ್ಷಗಳ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಬೆಳ್ಳಿ ಹಬ್ಬದ ರಜತ ಮಹೋತ್ಸವ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು, ಸಂಭ್ರಮ ಮಾಡಬೇಕು ಅನ್ನುವಂಥದ್ದನ್ನು ಒಂದು ವಿಚಾರ. ಎರಡನೇದು, 2026ರಲ್ಲಿ ಬರುವಂಥ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ, ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆಗಳು, ಪುರಸಭೆಗಳು ಮತ್ತು APMCಗಳು ಮತ್ತು ಬೆಂಗಳೂರು ಮಹಾನಗರದಲ್ಲಿ ನಡೆಯುವಂಥ GBA ಚುನಾವಣೆ. ಆದರೆ ನಾವು ನಮ್ಮ ನಿರ್ಣಯಗಳು 9 ಕಡೆ ರಾಜ್ಯದಲ್ಲಿ ಬೃಹತ್ ಸಮಾವೇಶಗಳನ್ನು ಮಾಡಬೇಕು ಅನ್ನುವಂಥದ್ದು. ಅಂದರೆ ಸ್ಥಳೀಯ ಚುನಾವಣೆಗಳಲ್ಲಿ ಕೂಡ ಹೆಚ್ಚು ಜನಪ್ರತಿನಿಧಿಗಳನ್ನು ಹೊಂದಬೇಕು ಅನ್ನುವಂಥ ಕಾರಣಕ್ಕಾಗಿ 8 ಕಡೆ ರಾಜ್ಯದಲ್ಲಿ ಬೇರೆ ಬೇರೆ ಗ್ರಾಮೀಣ ಭಾಗದಲ್ಲಿ ಮತ್ತು ಬೆಂಗಳೂರು ಮಹಾನಗರದಲ್ಲಿ ಒಂದು ಸಮಾವೇಶ. ಈಗಾಗಲೇ ನಾವು ಹಾಸನ ಜಿಲ್ಲಾ ಕೇಂದ್ರದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿದ್ದೇವೆ. ಮತ್ತು 2ನೇ ಸಮಾವೇಶ ಬಿಜಾಪುರದಲ್ಲಿ ಮಾಡಿದ್ದೇವೆ. ಮತ್ತು 3ನೇ ಸಮಾವೇಶ ಇವತ್ತು ಏನು ಮೇ ತಿಂಗಳಲ್ಲಿ GBA ಚುನಾವಣೆ ನಡೆಯಲಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಬಹಳ 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಸಭಾಂಗಣದಲ್ಲಿ ನಾಳೆ ನಡೆಯಲಿರುವಂಥ ಒಂದು ಸಮಾವೇಶ. ಮತ್ತು ಇನ್ನೂ 6 ಸಮಾವೇಶಗಳು ತುಮಕೂರು ಒಂದಿರ್ಬೋದು, ಮತ್ತು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಮತ್ತು ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ಮತ್ತು ಬೆಂಗಳೂರು ಗ್ರಾಮಾಂತರ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಲ್ಲಿ ಕೂಡ ಒಂದು ದೊಡ್ಡ, ಎಲ್ಲೇ ನಾವು ಮಾಡಿದ್ರು ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿಸಿ ನಾವು ಮಾಡುವಂಥ ಒಂದು ಹಿನ್ನೆಲೆಯಲ್ಲಿ. ಆದರೆ ಇವತ್ತು 2 ವಿಚಾರಗಳನ್ನು ಇಟ್ಕೊಂಡು ಇವತ್ತು ಏನು ಈಗಾಗಲೇ ಬೇರೆ ಬೇರೆ ಕಡೆ ರಜತ ಮಹೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ. ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಹಾಸನದಲ್ಲಿ ನಡೆದಿದೆ, ಬಿಜಾಪುರನಲ್ಲಿ ನಡೆದಿದೆ. ನಾಳೆ ಈ ಒಂದು ಸಭಾಂಗಣದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಇವತ್ತು ಈ ಸಮಾವೇಶವನ್ನು ಮಾಡುವಂಥವರಿದ್ದೇವೆ. ಅದರ ಜೊತೆಗೆ ಈ ಸಾಲಿನಲ್ಲಿ ಬರ್ತಕ್ಕಂಥ ಬೆಂಗಳೂರು ಮಹಾನಗರ ಆ ಒಂದು GBA ಚುನಾವಣೆ ಇರ್ಬೋದು ಮತ್ತು ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಕೂಡ NDAನಲ್ಲಿ ಏನು ನಾವಿದ್ದೇವೆ, ಇವತ್ತು ನಮ್ಮ ಪಕ್ಷದಿಂದ ಕೂಡ ಹೆಚ್ಚು ಸದಸ್ಯರನ್ನು ಹೊಂದಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಈ ಸಮಾವೇಶಗಳನ್ನು ನಾವು ಮಾಡ್ತಾ ಇದ್ದೇವೆ. ಆರಂಭದೊಳಗೆ
ಯಶವಂತಪುರ ವಿಧಾನಸಭಾ ಕ್ಷೇತ್ರದ JDS ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯ TN ಜವರಾಯಗೌಡರು ಎಲ್ಲರನ್ನ ಸ್ವಾಗತವನ್ನು ಮಾಡಿ ನಾಳಿನ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ, ಎಲ್ಲರೂ ಆಗಮಿಸಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟರು. ಯಾರು ಏನೇನು ಮಾತನಾಡಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತೇವೆ. ಈ ಮೊದಲಿಗೆ ಮಾಜಿ ಉಪಸಭಾಪತಿ ಕೃಷ್ಣಾರೆಡ್ಡಿ ಅವರು ಕೂಡ ಉಪಸ್ಥಿತರಿದ್ದರು. ಎಲ್ಲಿ ಸಮಾವೇಶವನ್ನು ಮಾಡಿದ್ದೇವೆ, ಇದು ಎಷ್ಟನೇ ಸಮಾವೇಶ ಅನ್ನುವಂಥ ವರದಿಯನ್ನು ಕೊಟ್ಟರು. ಪ್ರಮುಖವಾಗಿ ರಾಜ್ಯದ ನಾಯಕರಾಗಿರ್ತಕ್ಕಂಥ YSV ದತ್ತ, ಶರವಣ, ರಮೇಶ್ ಗೌಡ, ತಿಮ್ಮೇಗೌಡ, ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸ್ಥಳೀಯವಾಗಿ ಹನುಮಂತೇಗೌಡರು, ಸಂತೋಷ್ ಜವರಾಯಿಗೌಡ, ತಿಪ್ಪೇನಹಳ್ಳಿ ಮಂಜುನಾಥ್, ITBT ಚೇತನ್ ಗೌಡ, ಕೃಷ್ಣ, ಕಿಟ್ಟಿ, ಚಂದ್ರಪ್ಪ, ಕೇಶವಮೂರ್ತಿ, ತಾವರೆಕೆರೆ ಶಂಕರೇಗೌಡ, ಕುಂಬಳಗೋಡಿ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಭಾಗವಹಿಸಿದರು. ಪತ್ರಿಕಾಗೋಷ್ಠಿಯ ನಂತರೊಳಗೆ ಕಾರ್ಯಕ್ರಮ ನಡೀತಕ್ಕಂತಹ ವೇದಿಕೆ ಹಾಗೂ ಎಲ್ಲ ಸ್ಥಳವನ್ನು ನಿಖಿಲ್ ಕುಮಾರಸ್ವಾಮಿಯವರು ಪರಿಶೀಲನೆಯನ್ನು ಮಾಡಿದರು. ಪರಿಶೀಲನೆ ಮಾಡಿ ಅತ್ಯುತ್ತಮವಾಗಿರ್ತಕ್ಕಂಥ ಜಾಗ, ಒಂದು ಉತ್ತಮ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥದ್ದು. ಹಲವರು ಮಾತನಾಡ್ತಾ ಇದ್ದರು, ಭಾನುವಾರ ಸಮಾವೇಶ ಆಗಿದ್ದರೆ ಇನ್ನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿತ್ತು ಅಂತ. ಅದಕ್ಕೊಂದು ಮಾತನ್ನು ಹೇಳಿದ್ರು, ಮಾಧ್ಯಮದವರಿಗೆ ಗೊತ್ತಿದೆ, ದೇವೇಗೌಡರು ಶುಭ ಸಮಯ ನೋಡುವುದರಲ್ಲಿ ಎತ್ತಿದ ಕೈ ಅಂತ ಎಲ್ಲರ ಗಮನದಲ್ಲಿದೆ. ಶನಿವಾರ ಬೆಳಗ್ಗೆ ಅತ್ಯಂತ ಉಪಯುಕ್ತ ದಿನ, ಉಪಯುಕ್ತ ಸಮಯ ಅಂತ ನಿಗದಿಯಾಗಿದೆ ಅಂತ. ಅಂದರೆ ದೇವೇಗೌಡರ ಪ್ರಕಾರವಾಗಿ ಶುಭಲಗ್ನ ಶನಿವಾರ, ಶುಭಲಗ್ನದ ಶುಭ ದಿನದಂದು ಜನತಾ ಸಮಾವೇಶ, ಶುಭ ದಿನದ ಶುಭಲಗ್ನದಂದು ಜನತಾ ಸಮಾವೇಶ, ಅದು ಯಶವಂತಪುರ ಕ್ಷೇತ್ರದೊಳಗೆ ಅಂತ ಹೇಳಿದಾಗ ಯಾರಿಗೆ ಶುಭ ದಿನವಾಗುತ್ತೆ, ಯಾರಿಗೆ ಅಶುಭವಾಗುತ್ತೆ ಗೊತ್ತಿಲ್ಲ. ಒಟ್ಟಿನೊಳಗೆ JDSಗೆ ಶುಭವಾಗುತ್ತೆ ಎನ್ನುವ ಕಟ್ಟಾ ನಂಬಿಕೆಯಿಂದ ನಾಳಿನ ಜನತಾ ಸಮಾವೇಶ ನಡೀತಾ ಇದೆ. ಅದರ ಪೂರ್ಣ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಾಳೆ ಜನತಾ ಸಮಾವೇಶಕ್ಕೆ ಜನಸಾಗರ JDS ಸಿದ್ಧತೆಯ ವರದಿಯನ್ನು ಗಮನಿಸಿದ್ರಿ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.